ಟೀ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ, ಎಲ್ಲರಿಗೂ ಬೆಳಗ್ಗೆದ್ದು 1 ಕಪ್ಪು ಟೀ ಕುಡಿದ್ರೇನೆ ಸಮಾಧಾನ. ಈ ಟೀ ಕುಡಿಯೋದ್ರಿಂದ ನಿಮಗೆ ತೂಕನ ನಾವು 7 ದಿನದಲ್ಲಿ ಕಡಿಮೆ ಮಾಡ್ಕೋಬೋದು. 120 ಕೆಜಿ ಇರೋ ತೂಕನ ನಾವು 7 ದಿನದಲ್ಲಿ ಕಡಿಮೆ ಮಾಡ್ಕೋಬೋದು. ತುಂಬ ದಪ್ಪ ಆಗಿರ್ತೀರ, ಕಡಿಮೆ ಆಗೋದಿಲ್ಲ. ನೋಡಿ, ಈ ಟೀ ಕುಡಿಯೋದ್ರಿಂದ ತುಂಬ ಸಣ್ಣ ಆಗ್ತೀರಾ. ಹೆವಿ ದಪ್ಪ ಆದವರು ಕೂಡ ಈ ಟೀಯನ್ನು ಕುಡಿಯೋದ್ರಿಂದ ನಾವು ತೂಕನ ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ಮೊದಲಿಗೆ ನಾವು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಬಿಸಿ ಆಗಿದೆ. ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಟೀ ಪುಡಿ ಆದರೂ ಬಳಸ್ಬೋದು. ನೀವು ಮನೇಲಿ ಯಾವ್ದು ಬಳಸ್ತೀರಾ ಅದನ್ನೇ ಬಳಸಿ. ಈ ಟೀ ಕುಡಿಯೋದ್ರಿಂದ ನಿಮಗೆ ತೂಕ ಕಡಿಮೆ ಮಾಡ್ಕೋಬೋದು. ಅರ್ಧ ಟೀ ಸ್ಪೂನು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಬಳಸೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೋಂಪನ್ನ ಬಳಸೋದ್ರಿಂದ ಟೇಸ್ಟ್ ಕೂಡ ಚೇಂಜ್ ಆಗ್ಬೋದು ಅಂತ ತಿಳ್ಕೊಬೋದು. ಆದರೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಸೋಂಪು ಬಳಸೋದ್ರಿಂದ. 1 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ಚಕ್ಕೆ ಬಳಸೋದ್ರಿಂದನೂ ಅಷ್ಟೇ ನಿಮಗೆ ತೂಕನ ಕಡಿಮೆ ಮಾಡ್ಕೋಬೋದು. ಚಕ್ಕೆ ಬಳಸೋದ್ರಿಂದ ತೂಕ ಕಡಿಮೆ ಆಗುತ್ತೆ. ಒಳ್ಳೆಯ ಒಂದು ಫ್ಲೇವರು ಚೆನ್ನಾಗಿರುತ್ತೆ. ಇದು ಶುಂಠಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕೊಳ್ಳೋದ್ರಿಂದನೂ ಅಷ್ಟೇ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಮತ್ತು ತೂಕ ಕೂಡ ಕಡಿಮೆ ಆಗುತ್ತೆ. ಈ ಥರ ಟೀ ಮಾಡಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಆ್ಯಸಿಡಿಟಿ ಏನಂತ ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ. ಒಂದು 5ರಿಂದ 6 ಕಾಳು ಮೆಣಸು ತೊಗೊಂಡಿದ್ದೀನಿ. ಪೆಪ್ಪರ್ನ ಬಳಸೋದ್ರಿಂದನೂ ಅಷ್ಟೇ ನಿಮ್ಮ ತೂಕನ ಆರಾಮಾಗಿ ಇಳಿಸ್ಕೋಬೋದು. ಯಾವಾಗಲೂ ಹಾಗೆ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಕಾಳು ಮೆಣಸು ಪುಡಿ ರೆಡಿ ಮಾಡ್ಕೊಂಡು ಪುಡಿನ ಕೂಡ ಅದು ಬಳಸ್ಬೋದು. ಒಂದು 1/4 ಟೀ ಸ್ಪೂನಷ್ಟು ನಾನು ಒಂದು 4ರಿಂದ 5 ಕಾಳು ಮೆಣಸನ್ನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲನೂ ಹಾಕ್ಕೊಂಡು. ಎಲ್ಲನೂ ಕುದಿಸ್ಕೊಂಡು ಆದಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಜಾಸ್ತಿ ಹಾಲು ಬಳಸಬಾರ್ದು. ಇದಕ್ಕೆ ಎಷ್ಟು ಕಡಿಮೆ ಹಾಲು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಲು ಹಾಕ್ಕೊಂಡಾದ್ಮೇಲೂ ಕೂಡ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದೆಲ್ಲ ಬಳಸೋದ್ರಿಂದ ನಿಮಗೆ ಟೀ ಟೇಸ್ಟು ಚೇಂಜ್ ಆಗ್ಬೋದು ಅಂತ. ಈ ಥರ ಮಾಡಿ ಕುಡಿಯೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೋಂಪು, ಶುಂಠಿ, ಕಾಳುಮೆಣಸೆಲ್ಲ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಮತ್ತು ತೂಕನೂ ಕೂಡ ಆರಾಮಾಗಿ ಕಡಿಮೆ. ಸೋಂಪು ಹಾಕಿದಾಗ ಟೀಯಲ್ಲಿ ಟೇಸ್ಟ್ ಚೇಂಜ್ ಆಗ್ಬೋದು ಅಂತ ತಿಳ್ಕೊಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಮತ್ತೆ ಇದೇ ಥರ ಟೀ ಮಾಡಿ ಕುಡಿತೀರಾ, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು. ಬೆಲ್ಲ ನೀವು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ಸ್ಕಿಪ್ ಮಾಡಿ ಕೂಡ ಕುಡಿಬೋದು. ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೆ ಬಳಸಬಾರ್ದು. ಈ ಟೀಗೆ ಬೆಲ್ಲನೇ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಆದಷ್ಟು ಕಡಿಮೆನೇ ಬೆಳೆಸಿ ಬೆಲ್ಲ ಹಾಕ್ಕೊಂಡು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. 2 ನಿಮಿಷ ಕುದಿಸ್ಕೊಂಡು ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೂಡ ಎಲ್ಲಿ ಕೂಡ ಸ್ಕಿಪ್ ಮಾಡೋದೇ ನೋಡಿ ಕೊನೆ ತನಕ. ಸೋದಿಸ್ಕೊಂಡು ಆದಮೇಲೆ ಈ ಟೀನ ಯಾವ ಥರ ತಗೊಳ್ಳೋದು ಅಂದರೆ, ಯಾವಾಗಾದರೂ ಕುಡಿಬೋದು, ಆದರೆ ಖಾಲಿ ಹೊಟ್ಟೆಗೆ ಕುಡಿಬಾರ್ದು. ಈ ಟೀನ ನೀವು ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ಒಂದು ಪವರ್ಫುಲ್ ನೀರನ್ನು ತೋರಿಸ್ತೀನಿ. ಆ ನೀರನ್ನು ಕುಡಿದ್ರೆ ನಿಮಗೆ ಹೊಟ್ಟೆ 7 ದಿವಸದಲ್ಲಿ ತಕ್ಷಣ ಕಡಿಮೆ ಆಗುತ್ತೆ. ಈ ಟೀ ಕುಡಿಯೋದ್ರಿಂದನೂ ಅಷ್ಟೇ. ಇವಾಗ ಆ ಪವರ್ಫುಲ್ ನೀರನ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಇವಾಗ ಸ್ಟವ್ ಆನ್ ಮಾಡಿಕೊಂಡು ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಿದೆ. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬಳಸೋದ್ರಿಂದನೂ ಅಷ್ಟೇ ತೂಕನ ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅರ್ಧ ಗ್ಲಾಸು ನೀರು ಆಗಬೇಕು. 1 ಗ್ಲಾಸ್ ನೀರು ನಿಮಗೆ ಅರ್ಧ ಗ್ಲಾಸ್ ಆಗಬೇಕು. ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ, ಇವಾಗ ಕಾಣ್ತಾ ಇರ್ಬೋದು. ಇದಕ್ಕೆ ನೀವು ಹಾಗೇ ಕುಡಿದ್ರೆ ತುಂಬ ಒಳ್ಳೆಯದು. ಬೇಕು ಅಂದರೆ ಹನಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಹನಿ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಬರೀ ನಿಂಬೆಹಣ್ಣು ರಸನ ಬಳಸ್ತಾ ಇದ್ದೀನಿ. 4ರಿಂದ 5 ಡ್ರಾಪ್ ಹಾಕ್ಕೊಂಡ್ರೆ ಸಾಕು ನಿಂಬೆಹಣ್ಣು ರಸ. ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನ ನೀವು
ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. ಬ್ರಷ್ ಮಾಡ್ಕೊಂಡು ಆದಮೇಲೆ ಈ ಜೀರಿಗೆ ನೀರು ಕುಡಿಯೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಜಾಸ್ತಿ ನಿಂಬೆಹಣ್ಣು ರಸ ಹಾಕುವ ಅವಶ್ಯಕತೆ ಇಲ್ಲ. ಬರೀ 4ರಿಂದ 5 ಡ್ರಾಪ್ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ. ನಿಮಗೆ ಹೊಟ್ಟೆ ದಪ್ಪ, ಬಜ್ಜಿನ ಸಮಸ್ಯೆ, ತುಂಬ ಫ್ಯಾಟ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. 7 ದಿನದಲ್ಲಿ ಕಡಿಮೆ ಆಗುತ್ತೆ. ಟೀನ ನೀವು ತಿಂಡಿ ಅಥವಾ ಊಟ ಆದಮೇಲೆ ಯಾವ ಟೈಮಲ್ಲಾದ್ರೂ ಕುಡಿಬೋದು. ಆದರೆ ಜೀರಿಗೆ ನೀರನ್ನ ನೀವು ಬ್ರಷ್ ಆದಮೇಲೆ ಬೆಳಿಗ್ಗೆ ಡೈಲಿ ಕುಡಿತಾ ಬನ್ನಿ. ನಿಮಗೆ ಒಳ್ಳೆ ಡೈಜೆಷನ್ ಕೂಡ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹೊಟ್ಟೆ ಉಬ್ಬರ ಇದ್ರೂ ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೀನ ಮಾತ್ರ ತಿಂಡಿ ಆದಮೇಲೆ ಅಥವಾ ಊಟ ಆದಮೇಲೆ ಯಾವ ಟೈಮಲ್ಲಾದರೂ ಕುಡಿಬೋದು. ಆದರೆ ಹಾಲು ಜಾಸ್ತಿ ಬಳಸಬೇಡಿ, ಕಡಿಮೆ ಹಾಕ್ಕೊಂಡು ಕುಡೀರಿ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ತೂಕನ ಆರಾಮಾಗಿ ಇಳಿಸ್ಕೋಬೋದು. 120 kg ಇರುವ ತೂಕನ ನೀವು 80 kgಗೆ ಇಳಿಸ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.